ಓಡುವ ಕುದುರೆ ಅಡ್ಡ ಹಾಕಿ ಬೀಳಿಸೋರು ತುಂಬ ಜನ. ಹಾಗೆ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಓಡುವ ಕುದುರೆ. ಈ ಕುದುರೆ ಅಡ್ಡ ಹಾಕಿ ಬೀಳಿಸೋಕೆ ತುಂಬ ಜನ ಪ್ರಯತ್ನಪಟ್ಟು ವೀಕ್ಷಕರಿಂದ ಹಿಗ್ಗಾಮುಗ್ಗ ಉಗಿಸಿಕೊಳ್ಳುತ್ತಿದ್ದಾರೆ. ಹನುಮಂತನನ್ನು ಹೀಯಾಳಿಸುವ ಮೂಲಕ ಬಿಗ್ ಬಾಸ್ ವೀಕ್ಷಕರ ಕೆಂಗಣಿಗೆ ಗುರಿಯಾಗಿದ್ದಾರೆ ರಜತ್ ತ್ರಿವಿಕ್ರಮ್ ಭವ್ಯ. ಈ ವಿಡಿಯೋ ಕ್ಲಿಪ್ಪನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಹನುಮಂತನ ಫ್ಯಾನ್ಸ್ ರಜತ್ ತ್ರಿವಿಕ್ರಮ್ ಭವ್ಯಗೆ ಕಮೆಂಟ್ ಮಾಡುವ ಮೂಲಕ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿ ನೋಡಿದ ಸ್ಪರ್ಧಿಗಳು ಸಖತ್ ಖುಷಿಯಾಗಿದ್ದಾರೆ. ಇದನ್ನು ಪಡೆಯಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಟ್ರೋಫಿ ತಮಗೆಷ್ಟು ಅವಶ್ಯಕತೆ ಇದೆ ಎಂದು ಹೇಳಿಕೊಂಡ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಹನುಮಂತು ಕೂಡ ಒಬ್ಬರು. ಮನೆಯಲ್ಲಿ ಇರುವ 6 ಜನ ಸ್ಪರ್ಧಿಗಳಲ್ಲಿ ಹನುಮಂತ ಪ್ರಸ್ತುತ ಟಾಪ್ ಸ್ಪರ್ಧಿಯಾಗಿದ್ದಾರೆ. ಹೀಗಾಗಿ ಇದು ರಜತ್ಗೆ ಸಹಿಸಲು ಆಗುತ್ತಿಲ್ಲ. ಅಲ್ಲದೆ ಕಳೆದ ಬಾರಿ ರಜತ್ ಹನುಮಂತ ಸರಿಯಾದ ಕಾರಣ ನೀಡಲು ಬಾರದ ಸ್ಪರ್ಧಿ ಎಂದು ಹೇಳಿದ್ದರು. ಇದಕ್ಕೆ ಕೋಪಗೊಂಡ ರಜತ್ ಹನುಮಂತನನ್ನು ಹೀಯಾಳಿಸುವ ಮೂಲಕ ಮಜಾ ತೆಗೆದುಕೊಳ್ಳುತ್ತಿದ್ದಾರೆ. ಇನ್ನು ಹನುಮಂತ ಟಾಪ್ ಸ್ಪರ್ಧಿಯಾಗಿರುವುದರಿಂದ ಆತನನ್ನು ಕೆಳಗಿಳಿಸುವ ಪ್ರಯತ್ನದಲ್ಲಿ ಇರುವ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಕೂಡ ರಜತ್ ಅಪಹಾಸ್ಯ ಮಾಡಲು ಸಾಥ್ ನೀಡಿದ್ದಾರೆ. ಇದು ಬಿಗ್ ಬಾಸ್ ವೀಕ್ಷಕರ ಕೋಪಕ್ಕೆ ಕಟ್ಟೆಯನ್ನು ಒಡೆದು ಹಾಗಾದರೆ ವಿಡಿಯೋದಲ್ಲಿ ಏನಿದೆ? ಹನುಮಂತ ಟ್ರೋಫಿ ನೋಡಿ ಹೀಗಾಡುತ್ತಿದ್ದಾನೆ ಎಂದು ವಿಡಿಯೋದಲ್ಲಿ ರಜತ್ ಹೀಯಾಳಿಸಿದ್ದಾರೆ. ಅವ್ವ ನಂದೇ ಟ್ರೋಫಿ, ಅವ್ವ ಟ್ರೋಫಿ ನಾನು ಗೆದ್ದುಕೊಂಡು ಬರ್ತೀನಿ ಅವ್ವ ಎಂದು ಹನುಮಂತ ಹೇಳುತ್ತಾನೆ ಎಂದು ರಜತ್ ಗೇಲಿ ಮಾಡುತ್ತಿದ್ದಾರೆ. ರಜತ್ ತ್ರಿವಿಕ್ರಮ್ ಭವ್ಯ 3 ಸ್ಪರ್ಧಿಗಳು ಹನುಮಂತನನ್ನು ಗೇಲಿ ಮಾಡಿ ಕೇಕೆ ಹಾಕಿ ನಗಾಡುತ್ತಿದ್ದಾರೆ. ಇದಕ್ಕೆ ಜನ ಯಾವ ರೀತಿ ಕಮೆಂಟ್ ಮಾಡಲು ಶುರು ಮಾಡಿದ್ದಾರೆ ಅಂದರೆ ಅದನ್ನು ನಾವು ಕಲ್ಪನೆ ಮಾಡಿಕೊಳ್ಳಲು ಕೂಡ ಸಾಧ್ಯ ಇಲ್ಲ. ಬಾಯಿಗೆ ಬಂದಂತೆ ರಜತ್ ತ್ರಿವಿಕ್ರಮ್ ಹಾಗೂ ಭವ್ಯ ಅವರನ್ನು ಬೈದಾಡುತ್ತಿದ್ದಾರೆ. ಈ ನನ್ನ ಮಕ್ಕಳಿಗೆ ಗೊತ್ತಿಲ್ಲ, ಕಪ್ ನಮ್ಮ ಹನುಮಂತದ್ದು ಅಂತ ತಾಯಿ ಬಗ್ಗೆ ಪ್ರೀತಿ ಇದ್ದವರಿಗೆ ಮಾತ್ರ ಗೊತ್ತು, ಕಾಮಿಡಿ ಮಾಡೋದು ಅಲ್ಲ ಎಂದು ಮಂಜುನಾಥ್ ರೆಡ್ಡಿ ಎಂಬುವರು ಕಮೆಂಟ್ ಮಾಡಿದ್ದಾರೆ. ರಜತ್ ಸಿಕ್ಕಾಪಟ್ಟೆ ಹೊರ್ಕೊಂಡಿದ್ದಾರೆ ಅನ್ನೋದು ಈ ವಿಡಿಯೋದಿಂದ ಗೊತ್ತಾಗುತ್ತದೆ. ಆದರೆ ಹನುಮಂತನ ಒಂದು ತಲೆ ಕೂದಲಿಗೂ ಇವರು 3 ಜನ ಸಮ ಅಲ್ಲ. ರಜತ್ ನೆಕ್ಸ್ಟ್ ಮನೆಗೆ ಹೋಗೋದು ನೀನೇ ಅನ್ನೋ ಭಯ ಇದೆಯಾ? ಭಯದಲ್ಲಿ ಏನೇನೋ ಮಾತಾಡಿ ನಾಳೆ ಹೋಗೋನು ಇವತ್ತೇ ಮನೆಗೆ ಹೋಗ್ತಾರೆ ಮಾಡ್ಕೊಬೇಡ ಎಂದೆಲ್ಲ ಕಮೆಂಟ್ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಹನುಮಂತನನ್ನು ಗೇಲಿ ಮಾಡಿದ್ದು ಹನುಮಂತನ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ. ಇದರಿಂದಾಗಿ ಇದರ ಜಿದ್ದಿಗಾಗಿ ಹನುಮಂತನನ್ನು ಗೆಲ್ಲಿಸಬೇಕು ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ ಜನ. ಹೀಗಾಗಿ ಈ ಬಾರಿ ಹನುಮಂತನೇ ಗೆಲ್ಲೋದು ಎಂದು ಜನ ಕಮೆಂಟ್ ಮಾಡುತ್ತಿದ್ದಾರೆ.